ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 11ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಎನ್ನುವಂತಹ ಚಾಪ್ಟರ್ ಇಂದ ರಾಜ್ಯಶಾಸ್ತ್ರಕ್ಕೆ ಗ್ರೀಕರ ಕೊಡುಗೆಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಗ್ರೀಕರು ರಾಜ್ಯಶಾಸ್ತ್ರವು ಮೊದಲು ಕಂಡು ಬಂದಿದ್ದು ಗ್ರೀಸ್ ದೇಶದಲ್ಲಿಯೇ. ಓಕೆನಾ, ಗ್ರೀಸ್ನಲ್ಲಿಯೇ ಕಂಡು ಬಂದಿದ್ದು. ಸೊ ಗ್ರೀಸ್ನ ಚಿಂತಕರಾದಂತಹ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಇವರು ರಾಜ್ಯಶಾಸ್ತ್ರಕ್ಕೆ ಕೊಡುಗೆಗಳನ್ನ ನೀಡಿದ್ದಾರೆ. ಇವರು ರಾಜಕೀಯ ಚಿಂತಕರಾಗಿದ್ದರು. ಪ್ಲೇಟೋನ ರಿಪಬ್ಲಿಕ್ ಕೃತಿಯಲ್ಲಿ ರಾಜ್ಯಶಾಸ್ತ್ರದ ಉಲ್ಲೇಖವಿದೆ. ಓಕೆ, ಸೊ ಸಾಕ್ರೆಟಿಸ್ನ ಶಿಷ್ಯನಾದಂತಹ ಪ್ಲೇಟೋ ಆತನ ಪುಸ್ತಕದಲ್ಲಿ ರಿಪಬ್ಲಿಕ್ ಎನ್ನುವಂತ ಕೃತಿಯಲ್ಲಿ ರಾಜ್ಯಶಾಸ್ತ್ರದ ಉಲ್ಲೇಖವಿದೆ. ಅರಿಸ್ಟಾಟಲ್ ಪಾಲಿಟಿಕ್ಸ್ ಎಂಬಂತಹ ಗ್ರಂಥವನ್ನ ರಚಿಸಿದ್ದಾರೆ. ಸೊ ಇದರಲ್ಲಿ ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ರಾಜಕೀಯ ನೀತಿಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಪಾಲಿಟಿಕ್ಸ್ ಗ್ರಂಥದಲ್ಲಿ ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಉಲ್ಲೇಖವಿದೆ. ಅರಿಸ್ಟಾಟಲ್ ಇವರಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಎನ್ನುವಂತಹ ಗೌರವ ಕೂಡ ನೀಡಲಾಗಿದೆ. ಯಾಕೆ ಅಂತಂದ್ರೆ ಅವರು ರಾಜ್ಯಶಾಸ್ತ್ರವನ್ನ ಇದಕ್ಕೆ ಒಂದು ಅಧ್ಯಯನವನ್ನ ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ತಳಪಾಯ ಹಾಕಿದಂತಹ ಪ್ರಥಮ ಚಿಂತಕರು. ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನ ಕೊಟ್ಟವರೇ ಗ್ರೀಕರು. ಆದ್ದರಿಂದ ರಾಜ್ಯಶಾಸ್ತ್ರಕ್ಕೆ ಗ್ರೀಕರ ಕೊಡುಗೆ ತುಂಬಾ ಅಪಾರ. ಓಕೆ, ಥ್ಯಾಂಕ್ ಯು.